ಅಗೈನ್ ಐ ಆಮ್ ಆಸ್ಕಿಂಗ್ ಆತ್ಮಾನಂದ್, ನೀವು ನಿಮ್ಮ ಬ್ಲೂ ಪ್ರಿಂಟ್ ಏನಿದಕ್ಕೆ ಸೊಲ್ಯೂಷನ್ ಹಿಂಗಾದ್ರೆ ಚೆನ್ನಾಗಿರುತ್ತೆ. ಈಗ ನಾವು ಅವ್ರು ಸರಿ ಮಾಡಿಲ್ಲ ಹೊಡೆದಾಡ್ತಾ ಇದ್ದೀವಿ, ಕರೆಕ್ಟ್ ಅಲ್ವಾ? ನಿಮ್ಮ ನೀಲನಕ್ಷೆ ಏನು ಸರ್? ಇದು ವಾಟ್ ಇಸ್ ಯುವರ್ ಬ್ಲೂ ಪ್ರಿಂಟ್ ಫಾರ್ ದಿಸ್ ಪ್ರಾಬ್ಲಮ್? KPSCಗೆ ಬರುವಂಥದ್ದು ಈಗಾಗಲೇ ಹೇಳ್ದಂಗೆ ಅವ್ರಿಗೆ ಹೇಳ್ದಾಗೇನೆ ನೇರವಾಗಿ ನೇಮಕ ಆಗಬೇಕಾದದನ್ನ KPSC ತಂದಿದ್ದೇ ಈಗ ಮೊದಲನೇ ತಪ್ಪಿದು. ಮತ್ತೆ ಅದ್ರ ಜೊತೆಯಲ್ಲಿ ನೇರ ನೇಮಕಾತಿ ಮಾಡ್ತೀವಿ ಅನ್ನುವಂಥದ್ದು ಮೆರಿಟಲ್ಲಿ ಜಾಬ್ ಕೊಡಬೇಕಾದದನ್ನ ನೇರ ನೇಮಕಾತಿ ಮಾಡ್ತೀವಿ ಅನ್ನುವಂಥದ್ದು ಕೂಡ ಇದೆಲ್ಲೋ ಒಂದು ಕಡೆ ಈ ಒಂದು ಸ್ಕ್ಯಾಮ್ ನೀಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಇದೇ ಸರ್ಕಾರ ಅಂತ ನನ್ನ ಆರೋಪ. ಫಸ್ಟ್ಗೆ ಇವತ್ತು ಡಾಕ್ಟರ್ಗಳು ನಿಮಗೆ ಬೇರೆ ವೈದ್ಯಗಳನ್ನ ಮನುಷ್ಯರು ನೋಡೋರಾದ್ರೆ ಅಲ್ಲ, ಈಗ KPSC ಅಲ್ಲಿ ಅಲ್ಲ, ಈಗ ನೀವು ಇದೇ ಸರ್ಕಾರ ಅಂದ್ರೆ ಆದ್ರೆ KPSC ಅಲ್ಲಿ ಅಕ್ರಮ ಆಗೋದಕ್ಕೆ ಅದು ಈ ಫಸ್ಟ್ ಟೈಮ್ ಅಲ್ಲ, ಅನೇಕವಾಗಿದೆ. ಆದ್ರೆ ಈ ತರದ್ದು ಉದಾಹರಣೆಗಳು ಪದೇ ಪದೇ ಆಗ್ತಾ ಇದೆಯಲ್ಲ, ಪದೇ ಪದೇ ಆಗುವಂತದ್ದಕ್ಕೆ ನೀವು ಅವಕಾಶಗಳನ್ನ ಯಾಕೆ ಕೊಡ್ತೀರಾ? ಇವತ್ತು ನೇರ ನೇಮಕ ಮೆರಿಟ್ ಮೇಲೆ ಆಗಿದ್ದಿದ್ರೆ ಈ ಸಮಸ್ಯೆನೇ ಬರ್ತಿರ್ಲಿಲ್ಲ. ಇವತ್ತು ಈ ಹಗರಣ ಬೆಳಕಿಗೆ ಬಂದಿದ್ದೆ ಯಾವ್ದಿಂದ? ಫೋನ್ ಟ್ರ್ಯಾಪಿಂದ. ಹೌದು, KPSC ಇಂದ ಏನ್ ನೇರ ನೇಮಕಾತಿ ಪ್ರಶ್ನೆ ಸರಿ ಉತ್ತರ ಸಿಗ್ಲಿಲ್ಲ ಆತ್ಮಾನಂದ್ ಅವರೇ. UPSC ಅಲ್ಲಿ ಅಷ್ಟು ನೀಟಾಗಿ ಆಗುವಂಥದ್ದು KPSC ಅಲ್ಲಿ ಯಾಕಾಗಲ್ಲ? ಸೀಟ್ ಇಲ್ಲಿ ನೇರವಾಗಿ ಚೆನ್ನಾಗಿ ಆಗುವಂಥದ್ದು ನೀಟಲ್ಲಿ ಯಾಕಾಗಲ್ಲ? ಈ ರಾಜ್ಯ ಸರ್ಕಾರ ಕೇಳಬೇಕು. ಇವತ್ತಿನ ನಿಮ್ಮ ಒಪಿನಿಯನ್ ಏನು? ಅಲ್ಲ, ಆಡಳಿತ ಪಕ್ಷದ ಒಂದು ಛಾಯೆ ಮತ್ತೆ ಅಧಿಕಾರದ ಇದು ಇಲ್ಲ ಅಂದಿದ್ರೆ ಇದೆಲ್ಲ ಕರೆಕ್ಟ್ ಆಗಿ ಆಗುತ್ತೆ. ಇವತ್ತು ಆಡಳಿತ ಪಕ್ಷದಲ್ಲಿ ಇರುವಂತದ್ದು ಅವ್ರ ಪ್ರೆಸರ್ಗಳು ಮತ್ತೆ ಇವತ್ತು ಹೇಳ್ದಂಗೆನೆ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟವ್ರ ಮೇಲೆ ಇವತ್ತಿನಗೂ ತಲದಂಡ ಆಗಿಲ್ಲ. ಅವ್ರಿಗೆ ಯಾರು ಅಂತ ಕಂಡಿಡಿಯಕ್ಕೆ ಎಷ್ಟೊತ್ತು ಬೇಕಾಗಿತ್ತು ನಿಮ್ಗೆ ರಾಜ್ಯ ಸರ್ಕಾರಕ್ಕೆ? ಅವ್ರು ಮಾಡಿ. ಮತ್ತೆ ಈ ವಿಶೇಷವಾಗಿ ವೈದ್ಯಾಧಿಕಾರಿಗಳಿದಾರಲ್ಲ, ಇವತ್ತು ದೊಡ್ಡ ದೊಡ್ಡ ಕಾಯಿಲೆ ಬಂದ್ಬಿಟ್ರೆ ಜಾನುವಾರುಗಳಿಗೆ, ರೈತನ ಮಿತ್ರ ಹಸುಗಳು ಅವೆಲ್ಲದಕ್ಕೂ ಅವನ್ನ ಯಾರು ತರಕ್ಕಾಗಲ್ಲ. ವೈದ್ಯರೇ ಆ ಮನೆಗೆ ಹೋಗ್ಬೇಕು, ರೈತನ ಮನೆಗೆ ಹೋಗ್ಬೇಕು. ಅಲ್ಲಿ ಎಷ್ಟೇ ದೂರ ಆದ್ರೂ ಹೋಗ್ಬೇಕು. ಒಂದು ಫೋನ್ ಬರುತ್ತೆ, ಪಾಪ ಇವ್ರ ಗಾಡಿ ಅವ್ರಿಗೆ ಸರ್ಕಾರದಿಂದ ಏನು ವ್ಯವಸ್ಥೆ ಇದ್ರು ಸ್ವಂತ ವೆಹಿಕಲ್ ಅಲ್ಲಿ ಹೋಗಿ ಇವತ್ತು ಚಿಕಿತ್ಸೆ ಮಾಡುವಂತ ಒಂದು ಉತ್ತಮವಾದ ಕೆಲಸ. ಅಂತದ್ದನ್ನ 10 ವರ್ಷಗಳಿಂದ ತುಂಬಿಲ್ಲ ಅನ್ನುವಂಥದ್ದಾರು ಈ ಸರ್ಕಾರಕ್ಕೆ ಪ್ರಜ್ಞೆ ಇರ್ಬೇಕಾಗಿತ್ತು. ಅದ್ರ ಜೊತೆಗೆ ಇವತ್ತು ಮೆರಿಟ್ ಇಟ್ಕೊಂಡು ಪಾಸ್ ಮಾಡಿ ಗಟ್ಟಿ ಬಂದು ನಾನು ಕೆಲಸ ಆಗುತ್ತೆ ಅನ್ನುವಂತ ಆಶಾಭಾವನೆ ಇಟ್ಕೊಂಡಿರ್ತಂತ ಅನೇಕ ತಂದೆ ತಾಯಿಗಳು ಕನಸಿರ್ತಾರೆ. ಅಂತವ್ರ ಜೀವನದಲ್ಲಿ ಸರ್ಕಾರಗಳು ಆಟ ಆಡ್ತವೆ ಅಂದ್ರೆ ಇದು ನಾಚಿಕೆಗೇಡು. ನಾವು ಹೊರತಾಗಿಲ್ಲ, ಬೇರೆಯವರು ಹೊರತಾಗಿಲ್ಲ. ಈ ಗೌರ್ಮೆಂಟ್ ಈ ಕ್ಯಾಬಿನೆಟ್ ನ ವಿಸ್ತರಣೆ ಮಾಡೋದ್ ಬೇಕಾದ್ರೆ ಲೇಟ್ ಆಗಿದ್ರು ಕೂಡಲೇ CM ಬಂದು ಅವರು ಪಾಪ ವಿದ್ಯಾರ್ಥಿಗಳು ಹೋಗಿದ್ರಂತೆ. ಸರ್, ಈಗ ಫೈನ್. ಈಗ ಇನ್ನೊಂದಿಷ್ಟು ಅನುಭವ ನಾವು ಪಡೆದುಕೊಳ್ಬಹುದು. ಡಾಕ್ಟರ್ ಹನುಮಂತಪ್ಪ ಅಂತ ಹೇಳಿ ಅವರು ಈ ಮುಂಚೆ ಸೆಲೆಕ್ಟ್ ಆದಂಥವ್ರು. ಡಾಕ್ಟರ್ ನಮಸ್ಕಾರ, ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ ಅಶ್ವವೇಗ ನ್ಯೂಸ್ನಿಂದ. ನಮಸ್ಕಾರ, ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ರಿ. ಯಾವ ಊರಿಂದ ಮಾತಾಡ್ತಾ ಇದ್ದೀರಿ ನೀವು? ಸರ್, ನಾವು ಪ್ರಾಪರ್ ಬಂದು ನೀಟು ಗದಗ. ನಾವು ವೆಟರ್ನರಿ ಮುಗಿಸ್ಕೊಂಡು 2014 to 19. ಓಕೆ, ಯಾವಾಗ ಸೆಲೆಕ್ಟ್ ಆಗಿದ್ದು? ಯಾವಾಗ ಅಂದ್ರಿ? ಏನ್ ರೀತಿ ಯಾವ ರೀತಿ ಒಂದು ತಿರು ತಗೊಂತಿದೆ ನಮ್ಗೆ ಮಾಹಿತಿ ಇದೆ ಸರ್. ನಮ್ಗೆ ಯಾಕಂದ್ರೆ ನಾವು ಹತ್ತಿರದಿಂದ ನೋಡಿದ ಕ್ಯಾಂಡಿಡೇಟ್. ಸರ್, ಇನ್ನೊಂದ್ಸರಿ ಹೇಳ್ಬೋದಾ? ಇನ್ನೊಂದ್ಸರಿ ಹೇಳಿ ನೀವು ಮಾತಾಡಿದ್ದನ್ನ. ಸರ್, ವೆಟರ್ನರಿ ರಿಕ್ರೂಟ್ಮೆಂಟ್ ಫ್ರಮ್ ದ 2019-22 ಇಂದ ಫೈನಾನ್ಷಿಯಲ್ ಅಪ್ರೂವಲ್ ಇಂದ ಇಲ್ಲಿವರೆಗೂ ಏನು ಮಾಹಿತಿ ಇದೆ, ಅದು ಏನು ಪ್ರೊಸೀಜರ್ ಯಾವ ತರ ತಿರು ತಗೊಂಡಿದೆ ನಮ್ಗೆ ಸಂಪೂರ್ಣ ಮಾಹಿತಿ ನಾನು ಕೊಟ್ಟಿದ್ದೆ. ಪ್ಲೀಸ್ ಸರ್, ಅಂದ್ರೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ಬೋದಾ? ಹೈಲೈಟ್ಸ್ ಸರ್. ಏನಂತಂದ್ರೆ ಈಗ ವೆಟರ್ನರಿ ಆಫೀಸರ್ ಬಂದು ಗ್ರೂಪ್ ಎ ಪೋಸ್ಟ್. ಓಕೆ, ಆಸ್ ಪರ್ ದ ಗ್ರೂಪ್ ಎ ಗ್ರೂಪ್ ಗೆ ಕರ್ನಾಟಕ ಪಾಲಿಸಿ ಪ್ರಕಾರ ನೇಮಕಾತಿ ಪ್ರಕಾರ ಇದೊಂದು ಸ್ಪರ್ಧಾತ್ಮಕ ಡಿಪಾರ್ಟ್ಮೆಂಟ್ ಅವರು ಸೆಲೆಕ್ಷನ್ ಮಾಡ್ತಾರೆ. 1ನೇ ಪಾಯಿಂಟ್. ಓಕೆ, 2ನೇ ಪಾಯಿಂಟ್ ಈ ಪಾಯಿಂಟ್ ಇಂದ ಏನ್ ಮಾಡಿದ್ರು 2022 ಅಲ್ಲಿ ಆದ ಫೈನಾನ್ಷಿಯಲ್ ಅಪ್ರೂವಲ್ ಏನ್ ಮಾಡಿದ್ರು ಕೋರ್ಟ್ಗೆ ತಗೊಂಡೋದ್ರು. ಫಸ್ಟ್ KET ಅಲ್ಲಿ ಪೋರ್ಟಲ್ ಓದ್ಮೇಲೆ ಏನಿತ್ತು, KET ಅಲ್ಲಿ ಪೋರ್ಟಲ್ ಡಿಸೈಡ್ ಆಯ್ತು ಇದು ಕಾಂಪಿಟೇಟಿವ್ ಎಕ್ಸಾಮ್ ಸ್ಪರ್ಧಾತ್ಮಕವಾಗಿ ತಗೊಳ್ಳೇಬೇಕಂತ. ಯಾಕಂದ್ರೆ ವೆಟರ್ ಆಫೀಸರ್ ಗ್ರೂಪ್ ಇರೋದ್ರಿಂದ ನಾವು ಬೇರೆ ಡಿಪಾರ್ಟ್ಮೆಂಟ್ ನೋಡಿ SIR ಆಗ್ತಿದೆ, ಎಲೆಕ್ಷನ್ ಡ್ಯೂಟಿ, ಎಲ್ಲ ಡ್ಯೂಟಿ ನಮ್ಗೆ ಪಾಲಿಟಿಕ್ಸ್ ಗೊತ್ತಿರಬೇಕು, ಹಿಸ್ಟ್ರಿ ಗೊತ್ತಿರಬೇಕು, ಎಲ್ಲಾ ರೀತಿಯ ಗೊತ್ತಿರ್ಬೇಕು. ಕರೆಕ್ಟ್. ಹೋಗೋದ್ರಿಂದ ನಾವು ಹೇಗೆ ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗ್ತೀವಿ. 1ನೇ ಪಾಯಿಂಟ್. ಆದ್ರಿಂದ ಡಾಕ್ಟ್ರೆ ಒಂದ್ ಕಡೆ ಅಲ್ಲ ಒಂದು ಜಾಗದಲ್ಲಿ ಇದ್ಕೊಂಡು ನೀವು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ನೇಮಕಾತಿ ಮಾಡಬೇಕು. ಡಾಕ್ಟ್ರೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ನೀವು ಒಂದು ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ತದನಂತರ 3 ಕಾಲೇಜ್ ಎಕ್ಸ್ಟ್ರಾ ಬರ್ತದೆ. ಮೊದಲು ಈ ತರ ಪ್ರಾಬ್ಲಮ್ ನಾವೇನ್ ಮಾಡ್ತೀವಿ, ಪ್ರತಿ ಸತ ಒಂದು ಸ್ಪೆಷಲ್ ರಿಕ್ರೂಟ್ಮೆಂಟ್ ಅಂತ ಮಾಡ್ಕೊಂಡು ಅನುಮತಿ ತಗೊಂಡು ರಿಕ್ರೂಟ್ಮೆಂಟ್ ಮಾಡ್ತಿದ್ರು. ಆಗ ಅಭ್ಯರ್ಥಿಗಳು ಯಾರು ಅಪೋಸ್ ಮಾಡ್ತಾ ಇಲ್ಲ. ಯಾಕಂತಂದ್ರೆ ಎಲ್ಲರಿಗೂ ಜಾಬ್ ಸಿಗ್ತಾ ಇದೆ. ಜಾಬ್ ಸಿಗ್ತಾ ಇದೆ.
ಸರ್ ಇರೋದೇ ಪ್ರತಿ ಕಾಲೇಜಲ್ಲಿ 60 ತಂದ್ರು ಪರ್ ಇಯರ್ 300 ಜನ ಸ್ವಲ್ಪ ನಿಧಾನವಾಗಿ ಹೇಳಿ, ಜೋರ ಧ್ವನಿಯಲ್ಲಿ ನಿಧಾನವಾಗಿ ಹೇಳಿ, ಸ್ವಲ್ಪ ಫಾಸ್ಟ್ ಅನ್ನಿಸ್ತಾ ಇದೆ. ಐ ಆಮ್ ನಾಟ್ ಏಬಲ್ ಟು ಕ್ಯಾಚ್ ಯುವರ್ ಪಾಯಿಂಟ್ಸ್. 2019 17ರಿಂದ ಕಷ್ಟಪಟ್ಟು 2022 ಅಪ್ಲೋಡ್ ಆಗ್ತದೆ. ಓಕೆ, ಸೀಟಲ್ಲಿ ಎಲ್ಲರಿಗೂ ಕೊಡಕ್ಕಾಗಲ್ಲ ತಾನೆ. ಇಲ್ಲಿ ಏನಂತ ಅಲ್ಲ ಓಕೆ, ಈಗ ಡಾಕ್ಟರ್ ಹನುಮಂತಪ್ಪ ಅವರೇ, ಈಗ ಪಾಯಿಂಟ್ ಇಸ್ ಕ್ಲಿಯರ್. ಈಗ ಸದ್ಯಕ್ಕೆ ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಸ್ವಲ್ಪ ನೆಟ್ವರ್ಕ್ ಡಿಸ್ಟರ್ಬೆನ್ಸ್ ಇದ್ದಂಗಿದೆ. ನನ್ನ ಪ್ರಶ್ನೆ ಇಷ್ಟೇ, ಈಗ ಅಭ್ಯರ್ಥಿಗಳು ಯಾರೆಲ್ಲ ಕಾದ್ಕೊಂಡು ಕೂತ್ಕೊಂಡಿದ್ದಾರೋ ನೇಮಕಾತಿಗಾಗಿ, ಅವರಿಗೆ ಆ ಒಂದು ಅನ್ಯಾಯಕ್ಕೆ ನ್ಯಾಯ ಸಿಗುತ್ತೆ ಕಾಯಿರಿ ಅಂತ ಹೇಳ್ತಾ ಇದ್ದಾರಲ್ಲ, ಅದಾಗ್ಬಿಡುತ್ತೆ ಅನ್ನೋ ವಿಶ್ವಾಸ ನಿಮಗಿದೆಯಾ? ಸಿಸ್ಟಮ್ ಎಲ್ಲ ಸರಿ ಹೋಗ್ತಾ ಇದೆಯಾ ಅಂತ ಅನಿಸಿದ್ಯಾ? ಹೈಯೆಸ್ಟ್ ಮಾರ್ಕ್ಸ್ ತಗೊಳ್ಬೇಕಂತ ಸರ್ ಸಾರಿ ನೆಟ್ವರ್ಕ್ ಡಿಸ್ಟರ್ಬೆನ್ಸ್ ಇದೆ. ಫೈನ್, ಅಂದರೆ ಒಟ್ಟಿನಲ್ಲಿ ಪ್ರಾಬ್ಲಮ್ ಇರೋದಂತೂ ಪಕ್ಕ ಅಂತ ಅವ್ರ ವಾಯ್ಸಲ್ಲಿ ಗೊತ್ತಾಗ್ತಾ ಇತ್ತು ಅಲ್ವಾ? ಹಿಂಗೆಲ್ಲ ಇದೆ. ಸೊ ಹಾಗಾದರೆ ಏನ್ರಿ ಮಾಡೋದು? ಯಾಕೆ ಹಿಂಗೆ ಆಗ್ತಾಯಿದೆ? ಎಲ್ಲಿ ಹಳಿ ತಪ್ತಾ ಇದೆ? ಯಾವ ಕಾರಣಕ್ಕಾಗಿ ಹಿಂಗೆ ಆಗ್ತಾ ಇದೆ? ವಾಟ್ ಈಸ್ ದ ಫಸ್ಟ್ ಬೇಸಿಕ್ ಸ್ಟೆಪ್ ಟು ಬಿ ಕರೆಕ್ಟೆಡ್? ಓಕೆ, ಈಗ ನಿಮಗಿರೋ ದೊಡ್ಡ ಸವಾಲೇನು? ಏನು ಪ್ರಾಬ್ಲಮ್ ಆಗ್ತಾ ಇದೆ? ನೋಡಿ, ಇವತ್ತು ಏನು ಅಲ್ಲ, ಚಾಲೆಂಜ್ ಏನು ಅಂತ ನಿಮ್ಗೆ ಯಾವ ಕಾರಣಕ್ಕಾಗಿ ನೀವು, ಈಗ ನಿಮ್ಗೆ ಗೊತ್ತಿದೆ ಇವೆಲ್ಲ ಪಾರದರ್ಶಕವಾಗಿರಬೇಕು ಅಲ್ವಾ, ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗಬೇಕು, ಎಲ್ಲವೂ ಗೊತ್ತಿದೆ. ವಾಟ್ ಈಸ್ ದ ಬೇಸಿಕ್ ಸ್ಟೆಪ್? ಅಲ್ಲ, ಬೇಸಿಕ್ ಸ್ಟೆಪ್ ಅಂದರೆ ಇವತ್ತು ಈ ಪ್ರೊಸೆಸ್ ಒಳಗಡೆ ಇವತ್ತು ಹಗರಣ ಬೆಳಕಿಗೆ ಬಂದಿರುವಂಥದ್ದು ಆಯೋಗದ ಅಧ್ಯಕ್ಷರ ಮೇಲೆ ಮತ್ತು ಅಧಿಕಾರಿಗಳ ಮೇಲೆ. ಬ್ಲೇಮಿಂಗ್ ಅಲ್ಲ, ನಾನು ಹೇಳ್ತಾ ಇರೋದು ಅವ್ರ ಮೇಲೆ ಇವತ್ತು ನಾವು ಆ್ಯಕ್ಷನ್ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಇವಾಗ ಮೇಡಮ್ ಅವ್ರು ಹೇಳಿದಂಗೆ ನೈಜವಾಗಿ ಯಾರು ಪ್ರತಿಭೆಗಳಿದ್ದಾರೆ, ಯಾರು ಅಂದ್ರೆ ಸರ್, ನನ್ನ ಪ್ರಶ್ನೆ ಏನಾಗಿತ್ತು ಅಂದ್ರೆ, ಪಾಸ್ ಆಗಿದ್ದಾರೆ, ಈ ರಾಜಕೀಯ ನೇಮಕಾತಿಗಳಿಗೆ ತಿಲಾಂಜಲಿ ಯಾವಾಗ? ನೋಡಿ, ಇವತ್ತು ಅದು ಸಿಸ್ಟಮ್, ನಾನು ಮೊದಲೇ ಹೇಳಿದೆ, ಸಿಸ್ಟಮ್ ಕರೆಕ್ಟ್ ಆಗಬೇಕದು. ಈಗ ನಮ್ಮ ಫ್ರೆಂಡ್ ಹೇಳ್ತಾ ಇದ್ರು ಈ ಸರ್ಕಾರದ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತ. ಈಗ ಅವರ ಫ್ರೆಂಡ್ ಸರ್ ಅದಂಗೆ ಹೇಳ್ತಾರೆ, ಫ್ರೆಂಡ್ಸ್ ಹೇಳೋದು ಫ್ರೆಂಡ್ಸ್. ಸೊ ಅವ್ರು ಹೇಳ್ತಾ ಇದ್ರು ಈ ಸರ್ಕಾರದ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅಂತ. ಸೊ ಇವಾಗ ಇವ್ರ ಕಾಲಲ್ಲಿ ಅದು PSI ಹಗರಣ ಆಯಿತು. ADGP ಅಮೃತ್ ಪಾಲ್ವರೆಗೂ ಅಲ್ಲ ಜೈಲಿಗೆ ಹೋಗುವಂತ ಪ್ರಸಂಗ ಬಂತು. ಸೊ ಸಿಸ್ಟಮ್ ಅಲ್ಲಿ ಹೇಳ್ತಾ ಇದ್ದೆ ನಾನು, ಸಿಸ್ಟಮ್ ಇವತ್ತು ಪ್ಲೀಸ್ ಅಲ್ಲ ಸರ್, ನೀವು ಎಲ್ಲವೂ ಸರಿ ಇದ್ದಿದ್ರೆ ನೀವು ಮಾತಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಹೇಳ್ತಾ ಇದ್ದೆ ನಾನು, ಸಿಸ್ಟಮ್ ಇವತ್ತು ಸರಿ ಇಲ್ಲ. ಎಲ್ಲವನ್ನು ಸರಿ ಮಾಡ್ತೀವಿ ಅನ್ನೋದು ಅಷ್ಟೇ. ಅಲ್ಲ, ಸಿಸ್ಟಮ್ ಸರಿ ಇಲ್ಲ ಅಂತ ಹೇಳ್ತಾ ಇರೋದು ನಾನು. ಸಿಸ್ಟಮ್ ಸರಿ ಇಲ್ಲ, ಅದನ್ನ ಜನ ಹೇಳ್ಬೇಕು. ನಾವು ಹೇಳ್ತಾ ಇದೀವಿ, ನೀವು ಹೇಳ್ತಾ ಇದ್ದೀರಲ್ಲ ಎಷ್ಟು ಹೆಲ್ಪ್ಲೆಸ್ ಅಲ್ಲಿ ಇದ್ದೀರಿ ಅಂತ. ಇವತ್ತು ಯಾಕದು? ಮಾನ್ಯ ಉಪಮುಖ್ಯಮಂತ್ರಿ ಸ್ಪಂದಿಸಿದ್ದಾರೆ. ವೈ ಯು ಆರ್ ಹೆಲ್ಪ್ಲೆಸ್? ಮಾನ್ಯ ಉಪಮುಖ್ಯಮಂತ್ರಿಗಳು ಈಗಾಗಲೇ ಸ್ಪಂದಿಸಿದ್ದಾರೆ. ಅವ್ರ ಮುಖ್ಯಮಂತ್ರಿ ಗಮನಕ್ಕೆ ತರ್ತೇನೆ ಅಂತ ಹೇಳಿದ್ದಾರೆ. ವಾಟ್ ಈಸ್ ದ ಬೆಸ್ಟ್ ಅಂತ ಹೇಳಿ ಅದನ್ನ ಅವ್ರು ಮಾಡ್ತಾರೆ. ಯಾಕಂದ್ರೆ ಯುವಕರ ಇರ್ಲಿ ಯಾರೇ ಇರ್ಲಿ, ಕಾಂಗ್ರೆಸ್ ಪಕ್ಷ ಕೈ ಹಿಡಿಯುವಂತ ಕೆಲಸ ಮಾಡ್ತದೆ. ಕೈ ಕೊಡಲ್ಲ, ಕೈ ಹಿಡಿತಾರೆ. 100%. ಓಕೆ, ಡನ್ ಸರ್.